ವಿತ್ ಲವ್ ಟೂರಿಸ್ಟ್ ಫ್ಯಾಮಿಲಿ ಮೂವಿ ಡೈರೆಕ್ಟರ್ ಅಭಿಷನ್ ಮೇನ್ ಲೀಡ್ ಆಗಿ ಡೆಬ್ಯೂ ಮಾಡ್ತಾರೋ ಮೂವಿ. ಹಾಗೆ ಅದೇ ಮೂವಿಲಿ ಕೋ ಡೈರೆಕ್ಟರ್ ಆಗಿದ್ದ ಮದನ್ ಅವರ ಡೈರೆಕ್ಷನಲ್ ಡೆಬ್ಯೂ ಮೂವಿ. ಈ ರಾಮ್ ಕಾಮ್ ಮೂವಿ ಹೇಗಿದೆ ಅಂದರೆ ಇಷ್ಟ ಆಯಿತು ಫ್ರೆಂಡ್ಸ್. ಹಾಯ್ ಹಲೋ ಮೂವಿ ಮೇಡ್ನೆಸ್ ಚಾನಲ್ಗೆ ವೆಲ್ಕಮ್. ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ರೀಚ್ ಆಗೋ ಥರ ಹಾಗೆ ಒಂದು ಲೈಕ್ ಮಾಡಿ. ಮೂವಿ ಒನ್ ಲೈನ್ ಸ್ಟೋರಿ ಬಂದು ಹೀರೋ ಸತ್ಯ ಅವರ ಅಕ್ಕನ ಫೋರ್ಸಿಂದ ಒಂದು ಹುಡುಗಿ ನೋಡೋಕೆ ಕೆಫೆಗೆ ಹೋಗ್ತಾನೆ. ಅವರು ಮಾತಾಡ್ತಾ ಇಬ್ಬರು ಒಂದೇ ಸ್ಕೂಲ್ ಅಂತ ಗೊತ್ತಾಗುತ್ತೆ. ಸತ್ಯ 12th, ಮೋನಿಸಾ 10th. ಹೀಗೆ ಅವರು ಪಾಸ್ಟ್ ಲವ್ ಸ್ಟೋರೀಸ್ನ ಶೇರ್ ಮಾಡ್ಕೋತಾರೆ. ಶೇರ್ ಮಾಡ್ತಾ ಮೋನಿಸಾಗೆ ಒಂದು ಐಡಿಯಾ ಉಳಿಯುತ್ತೆ. ಸ್ಕೂಲಲ್ಲಿ ಹೇಳ್ಕೊಳ್ಳೋಕೆ ಆಗದೇ ಇರೋ ಅನ್ಎಕ್ಸ್ಪ್ರೆಸಸ್ ಲವ್ನ ಅವರವರ ಲವ್ವರ್ಸ್ನ ಕಂಡು ಹಿಡಿದು ಪ್ರಪೋಸ್ ಮಾಡೋ ಪ್ಲಾನ್ ಮಾಡ್ತಾರೆ. ಸತ್ಯ ಹಾಗೆ ಮೋನಿಸಾಗೆ ಅವರವರ ಲವ್ವರ್ಸ್ ಸಿಗ್ತಾರಾ, ಅವರಿಗೆ ಪ್ರಪೋಸ್ ಮಾಡ್ತಾರಾ ಅನ್ನೋದನ್ನ ನೀವು ಮೂವಿ ನೋಡಿ ತಿಳ್ಕೊಬೇಕಾಗುತ್ತೆ. ಮೂವಿ ಫಸ್ಟ್ ಹಾಫ್ ಬಂದು ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುತ್ತೆ. ಸ್ಕೂಲಲ್ಲಿ ನಡೆಯೋ ಕ್ಯೂಟ್ ಲವ್ ಸ್ಟೋರಿ ನೋಡಿ ನಮ್ ಸ್ಕೂಲ್ ಡೇಸ್, ಕ್ಲಾಸ್ ರೂಮ್, ಬೆಂಚ್ ಹಾಗೆ ಎಲ್ಲ ಕಣ್ಮುಂದೆ ಬಂದು ಹೋಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನ್ಸಿದ್ರು ಸೆಕೆಂಡ್ ಹಾಫ್ ಅದನ್ನೆಲ್ಲ ಮೇಲೆತ್ತಿದೆ ಅಂತಾನೆ ಹೇಳ್ಬೋದು. ಮೂವಿಯಲ್ಲಿ ಏನೇನೆಲ್ಲ ವರ್ಕ್ ಆಯ್ತು ಅಂದ್ರೆ ಅನಸ್ವರ ರಾಜನ್ ಅವರ ಆಕ್ಟಿಂಗ್ ತುಂಬಾನೇ ಕ್ಯೂಟ್ ಆಗಿ ಮಾಡಿದ್ದಾರೆ. ಹಾಗೆ ಅವರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಮೋನಿಸಾ ಅವರ ಫಾದರ್ ಸಿಗರೇಟ್ ಸೇದೋದಕ್ಕೂ ಸತ್ಯ ಸಿಗರೇಟ್ ಸೇದೋದಕ್ಕೂ ಒಂದು ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ. ಹಾಗೆ ಸ್ಕೂಲ್ ಟೀಚರ್ ಸ್ವಾಮಿನಾಥನ್ ಸರ್ ಹಾಗೆ ಸತ್ಯ ಈ ಎರಡು ಕ್ಯಾರೆಕ್ಟರ್ಗೆ ಕೊಡೋ ಕ್ಲೋಸರ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ತುಂಬಾನೇ ವರ್ಕ್ ಆಯ್ತು. ಸತ್ಯ ಮತ್ತೆ ಮೋನಿಸಾ ಮಧ್ಯೆ ಬರೋ ಕ್ಯೂಟ್ ಟಾಮ್ ಅಂಡ್ ಜೆರಿ ಫೈಟ್ಸ್ ಇಷ್ಟ ಆಗುತ್ತೆ. ಸತ್ಯ ಅವನ ಫಾದರ್ ನೇಟಿವ್ ಅಲ್ಲಿ ಇರ್ತಾರೆ, ಅವರು ಅಲ್ಲಿ ಇರೋಕೆ ಏನು ಕಾರಣ, ಹಾಗೆ ಸತ್ಯನ ಫಾದರ್ ತುಂಬಾ ಸಾಲ ಮಾಡೋಕೆ ಏನು ಕಾರಣ, ಅದಕ್ಕೆ ಕೊಡೋ ಕ್ಲೋಸರ್ ತುಂಬಾನೇ ಹಾರ್ಟ್ಗೆ ಕನೆಕ್ಟ್ ಆಯ್ತು. ಮೂವಿಲಿ ಏನು ವರ್ಕ್ ಆಗಲಿಲ್ಲ ಅಂದರೆ ಫಸ್ಟ್ ಹಾಫ್ ಸ್ಕೂಲ್ ಪೋರ್ಷನ್ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಿತ್ತು. ಸಾಂಗ್ಸ್ಗಳು ವರ್ಕ್ ಆಗಲಿಲ್ಲ. ಡಬ್ಬಿಂಗ್ ಮೂವಿ ಅಂದರೆ ನಿಮಗೆ ಗೊತ್ತು, ಏನೋ ಡಬ್ ಮಾಡೋಣ, ಏನೋ ಬರೋದ್ರ ಆರ್ಡರ್ ಆಯಿತು, ನೋಡ್ತಾರೆ ಅನ್ನೋ ಥರ ಫೀಲ್ ಆಯಿತು. ರಾಮ್ ಕಾಮ್ ಮೂವಿ ನೋಡೋಕೆ ತುಂಬಾನೇ ಇಷ್ಟ ಆಗುತ್ತೆ. ನೆಟ್ಫ್ಲಿಕ್ಸಲ್ಲಿ ನಮ್ಮ ಭಾಷೆಯಲ್ಲೇ ಇದೆ. ಮೂವಿ ಮೇಡ್ನೆಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.